RCB ಇಂದನೇ ಹಾಳಾಗಿದ್ದು ನಾನು. ಮದುವೆ ಆಗಿ ಯಾರು ಖುಷಿ ಆಗೋರು ಹೇಳೋ 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 ಮದುವೆ ಆಗಿ ಯಾರು ಖುಷಿ ಆಗೋರು? ಆ ದುಡ್ಡು ನನ್ನ ಹತ್ರ ಇದ್ದಿದ್ರೆ ನಾನು ಸಂಪಾದನೆ ಮಾಡಿದ ದುಡ್ಡೆಲ್ಲ ಇವತ್ತು RR ನಗರದಲ್ಲಿ ನಾನು ಸೈಟ್ ತಗೋತೀನಿ. ಪಾಸ್ಟ್ ಅಂಡ್ ಪ್ರೆಸೆಂಟ್ ಲವ್ ಸ್ಟೋರಿ ನಿಂದು. ಈ ಬೇವರ್ಸಿ ರೋಡಲ್ಲಿ ಹಾಯ್ಕೋ ತಿಂತಾ ಇದ್ದ. ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ಯಾವುದು? ನಮಗೆ ಹಣ್ಣು ಕೇರ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಎಲ್ಲಿ ಕಡಿತಾ ಇದೆ ಅಂತ ಗೊತ್ತಾಯ್ತು. ಆಮೇಲೆ ತಿಕ್ಕ ಹೊಡ್ಕೊಂಬಾರ್ದು ಅಷ್ಟ. ಇವಾಗೂ ಕಷ್ಟ ಆಯ್ತಾಯ್ತು ನನಗೆ. ಬೇರೆಯವ್ರ ಮುಂದೆ ಕ್ಯಾಮ್ರಾ ಇಟ್ಕೋಬೇಕಾದ್ರೆ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಜನ ಏನು ಅನ್ಕೋತಾರೆ ಅಂತ. ಕೀರ್ತನ ಅವರೇ, ನಿಮಗೆ ದೊಡ್ಡ ನಮಸ್ಕಾರ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಪಾಡ್ಕಾಸ್ಟ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ಏನಂತ ಹೇಳಿದ್ರೆ, ನಾನು ಇವತ್ತು ಆ್ಯಂಕರ್. ಇವತ್ತು Q&A. ನಾನು ಕ್ವಶನ್ ಕೇಳ್ತೀನಿ, ನೀನು ಆನ್ಸರ್ ಮಾತ್ರ ಮಾಡಬೇಕು. ಹಾಯ್ ಗೈಸ್, ನಮಸ್ಕಾರ. ನಾನು ನಿಮ್ಮ ಮ್ಯಾಡಿ ಮೋದು. ಇವತ್ತು Q&A ಮಾಡ್ತಾ ಇದ್ವಿ. ತುಂಬ ದಿನದಿಂದ ಕೇಳ್ತಾ ಇದ್ರಿ Q&A ಮಾಡಿ 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 ಅಂತ. ಆಮೇಲೆ ಕ್ವಶನ್ಸ್ ಅಷ್ಟೇ, ತುಂಬ ಕ್ವಶನ್ಸ್ ಕಳಿಸಿರ. ಯಾರ್ಯಾರು ಕ್ವಶನ್ಸ್ ಕಳಿಸಿರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅದರಲ್ಲಿ ಮೇನ್ ಕ್ವಶನ್ಸ್ ಏನಿದೆ ಅದನ್ನು ಲೀಸ್ಟ್ ಮಾಡಿಕೊಂಡು ಅದರಲ್ಲಿ ಟಾಪ್ ಕ್ವಶನ್ಸ್ ಯಾವುದಿದೆ ಅದನ್ನು ಇವತ್ತು ಕೇಳ್ತಾ ಇದ್ದೀನಿ. ಅಣ್ಣ ರೆಡಿನಾ ಆನ್ಸರ್ ಮಾಡೋಕ್ಕೆ? ಜೋಶ ಮೂರನೇ ಸರಿ ಮಾಡ್ತಾ ಇರೋದು ಗೈ ಶೂಟ್ನ. ರೆಡಿನಾ ಅಂತ ಕೇಳ್ತಾನೆ. ಹೇಳಿ ಹೇಳಿ ನನಗೂ ಸುಸ್ತಾಗ್ಬಿಟ್ಟೈತೆ. ಏನೇನೋ ಅಡಚಣೆಗಳು ಭಯಂಕರ ಇದೆ. ಇವಾಗ ದೇವರೇ ಮಾಡ್ತಾ ಇದೀವಿ. ಸರಿ ಫೈನಲ್. ಓಕೆ ಅಣ್ಣ, ರೆಡಿನಾ? ರೆಡಿ. ಓಕೆ, ಫಸ್ಟ್ ಕ್ವಶನ್, ಟಾಪ್ ಕ್ವಶನ್ ಏನ್ ಗೊತ್ತಾ? ಹೇಳಿ. ಪಾಸ್ಟ್ ಅಂಡ್ ಪ್ರೆಸೆಂಟ್ ಲವ್ ಸ್ಟೋರಿ ನಿಂದು. ಜನ ವೈಟ್ ಮಾಡ್ತಾವ್ರೆ. ಕೀರ್ತನ ಅವರೇ, ನಿಮ್ಗೆ ದೊಡ್ಡ ನಮಸ್ಕಾರ. ನೀವು ಹಾಕಿರೋ ಕ್ವಶನ್ಸ್ಗೆ 242 ಲೈಕ್ಸ್ ಬಂದಿದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ದಯವಿಟ್ಟು ಕ್ಷಮಿಸಿ, ಈ ಕ್ವಶನ್ಗೆ ಲಾಸ್ಟ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದು ತುಂಬಾ ಲವ್ ಸ್ಟೋರೀಸ್ ಇದೆ. ಲಾಸ್ಟ್ ಅಲ್ಲಿ ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸಂಜನಾ ಅವ್ರ ಕಡೆಯಿಂದ. ಸರ್, ನಿಮ್ಮ ಎಜುಕೇಶನ್ ಮತ್ತೆ ಕ್ವಾಲಿಫಿಕೇಶನ್ ಏನಂತ ಕೇಳ್ತಾ ಇದ್ದಾರೆ. ನಮ್ಮ ಎಜುಕೇಶನ್ ಡಿಗ್ರಿ. ಓಕೆ. KLE BCA. ಕ್ವಾಲಿಫಿಕೇಶನ್ ನೀವೇ ನೋಡ್ತಾ ಇದ್ದೀರಾ, ಆಯ್ಕೋ ತಿಂತಾ ಇದೀವಿ, ಅದು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದೀವಿ ಅಷ್ಟೇ. ಓಕೆ. ಅದ್ಬಿಟ್ಟು ನಮ್ದೇ ಒಂದು ಕಂಪ್ನಿ ಇದೆ, ಪಿಕ್ಸೆಲ್ ಪ್ಯಾಲೇಸ್ ಸ್ಟುಡಿಯೋಸ್ ಅಂತ ಹೇಳಿ. ಅದನ್ನ ಜಾಸ್ತಿ ತೋರಿಸ್ತಾ ಇಲ್ಲ, ಯಾಕಂದ್ರೆ ಇವಾಗ ಆಷಾಢ ಇದ್ದಿದ್ದ ಕಾರಣ. ಅಂಡ್ ನಂಗೇನು ಅಂತ ಹೇಳಿದ್ರೆ, ಕ್ಲೈಂಟ್ಸ್ ಮುಂದೆ ಬ್ಲಾಗ್ ಮಾಡಕ್ ಒಂದ್ ಸ್ವಲ್ಪ ಜನದ ಮುಂದೆ ಬ್ಲಾಗ್ ಮಾಡಕ್ಕೆ ಹಿಂಜರಿತೀನಿ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಅಷ್ಟೇ. ಅದ್ ಬಿಟ್ರೆ ಇವಾಗ ಇನ್ಮೇಲೆ ಶುರು ಮಾಡ್ಬೇಕಂತ ಅನ್ಕೊಂಡಿದೀನಿ. ಆದಷ್ಟು ಬೇಗ ಬ್ಲಾಗ್ಸ್ನ. ಮೇನ್ ಏನಂತ ಹೇಳಿದ್ರೆ, ವೆಡ್ಡಿಂಗ್ಸು, ಫೋಟೋಗ್ರಫಿ, ಇವೆಂಟ್ ಮ್ಯಾನೇಜ್ಮೆಂಟು, ನಿಮ್ಗೆ ಏನೇ ಇದ್ರು ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ. ಓಕೆ. ಮತ್ತೆ ಜೆನ್ಯೂನ್ ಆಗಿರ್ಬೇಕಷ್ಟೇ. ಯಾವ ಕಾಲೇಜ್ ಓದಿದ್ ನೀವು? KLE ಡಿಗ್ರಿ. ಸ್ಕೂಲು ಬೆತ್ತಲ್ಲು, ಓಕೆ, ರಾಮನಗರದಲ್ಲಿ. RNSL PUC, ಆಮೇಲೆ ಡಿಗ್ರಿ KLE. ಮಧ್ಯದಲ್ಲಿ 2 ಕಾಲೇಜ್ ಚೇಂಜ್ ಮಾಡಿದೆ, ಅದೆಲ್ಲ ಬೇಡವಾ? ಓಕೆ. ನೆಕ್ಸ್ಟು ಸಂಜನಾ ಅವ್ರ ಕಡೆಯಿಂದಾನೆ, ನಿಮ್ಮ ಡ್ರೀಮ್ ಗರ್ಲ್, ನಿಮ್ಮ ವೈಫ್ ಆಗೋ ಬರೋರಿಗೆ ಏನೇನು ಕ್ವಾಲಿಟೀಸ್ ಇರ್ಬೇಕಂತ ಕೇಳ್ತವ್ರೆ. ಕ್ವಾಲಿಟೀಸ್ ನೋಡ್ಕೊಂಡು ಹೋದ್ರೆ ಒಂದಲ್ಲ ಒಂದು ಅಡಚಣೆಗಳು ಬಂದೇ ಬರ್ತಾ ಇರ್ತೈತೆ. ಇವಾಗ ನಾನು ಇಷ್ಟು ಮ್ಯಾರೇಜಸ್ ಎಲ್ಲ ಮಾಡಿ ಅದೇ ಫೀಲ್ಡಲ್ಲಿ ಇರೋದ್ರಿಂದ, ಸೊ ನನಗೆ ಒಂದೇ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗು. ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಕ್ವಾಲಿಟೀಸು ಅವೆಲ್ಲ ಏನು ಬೇಡ. ಆ ಕ್ವಾಲಿಟೀಸ್ ಅನ್ನೋ ಬರೋದ್ರಲ್ಲಿ ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಸಾಕು. ನಮ್ಮನ್ನ ಅರ್ಥ ಮಾಡ್ಕೊಂಡ್ರೆ, ನಮ್ಮ ಕಷ್ಟ, ನಮ್ಮ ಪರಿಸ್ಥಿತಿ, ನಮ್ಮ ದುಃಖ ಎಲ್ಲದರಲ್ಲೂ ಇದ್ರೆ ಸಾಕು. ಅದನ್ನ ಅದಕ್ಕಿಂತ ಇನ್ನೇನು ಬೇಕು ನನ್ನ ಪ್ರಕಾರ? ಸಾಕು. ಅಂಡರ್ಸ್ಟ್ಯಾಂಡಿಂಗ್ ಈಸ್ ಬೆಟರ್ ದನ್ ಎವ್ರಿಥಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಸಾಕು, ಜೈ ಅಂದ್ಬಿಡ್ತೀರ ಹುಡುಗಿಗೆ. ಓಕೆ. ನೆಕ್ಸ್ಟ್ ಕ್ವಶನ್, ಯಾಕೆ ನಿಮ್ಮ ತಂದೆಯವ್ರನ್ನ ವ್ಲಾಗ್ಸಲ್ಲಿ ತೋರಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸೇಮ್ ಸಂಜನಾ ಅವರೇ. ಯಾಕೆ ಅಂತ ಹೇಳಿದ್ರೆ, ನಮ್ಮಪ್ಪ ಬೇರೆ ಸ್ಟೇಟಲ್ಲಿ ಅವರು ಹೋಟೆಲ್ ಮ್ಯಾನೇಜ್ಮೆಂಟ್ ಇದರಲ್ಲಿದ್ದಾರೆ. ಸೊ ನಮ್ಮದೇ ಹೋಟೆಲ್ ಇರೋದ್ರಿಂದ ಅವ್ರು ಅಲ್ಲಿ ನೋಡ್ಕೊತಾ ಇದ್ದಾರೆ. ಅದಕ್ಕೆ ಅವ್ರು ಬರೋದು ನಾವು ಬರೋದು ನಮ್ಗೆ ಅಷ್ಟು ಬಾಂಡಿಂಗ್ ಬೇರೆ ಇಲ್ಲ. ಆ್ಯಂಡ್ ನನ್ನ ಫ್ಯಾಮಿಲಿನ ತೋರ್ಸೋಕೆ ಅಷ್ಟೊಂದು ಇಷ್ಟಪಡಲ್ಲ, ಅದಕ್ಕೋಸ್ಕರ ತೋರಿಸ್ತಾರೆ. ಓಕೆ, ಫ್ಯಾಮಿಲಿ ಪ್ರೈವೇಟ್ ಆಗಿರಲಿ ಅಂತ. ಅವ್ರು ಬರೋ ಟೈಮಲ್ಲಿ ನಾನು ಸಿಗಲ್ಲ, ನಾನು ಬರೋ ಟೈಮಲ್ಲಿ ಅವ್ರು ಸಿಗಲ್ಲ. ನಾವು ಅಲ್ಲಿ ಇಲ್ಲಿ ಆಯ್ಕೋ ತಿಂತಾ ಇರ್ತೀವಿ. ಸಂಜನಾ ಅವ್ರಿಗೆ ಗೊತ್ತಾಯ್ತಲ್ವಾ, ಅವ್ರು ಸ್ವಲ್ಪ ಫ್ಯಾಮಿಲಿಗೆ ಪ್ರೈವೇಟ್ ಸ್ಪೇಸ್ ಇರಲಿ ಅಂತ ಬಿಟ್ಟಿದ್ದಾರೆ ಅಷ್ಟೇ ಹೊತ್ತು. ಏನು ಆ ಥರ ಏನು ಇಶ್ಯೂಸ್ ಇಲ್ಲ. ನೀವು ಮುಂದೆ ಕೇಳೋಣ. ಓಕೆ, ಇವನು ಫುಲ್ಲು ಎಕ್ಸಾಜರೇಟ್ ಮಾಡ್ತಾವನೆ. ಓಕೆ. ನೆಕ್ಸ್ಟ್ ಕ್ವಶನ್, ದಿ ಸ್ಟೋರಿ ಬಿಹೈಂಡ್ ಯುವರ್ ಫ್ರೆಂಡ್ಶಿಪ್ ವಿತ್ ಮ್ಯಾಡಿ ಅಂಡ್ ಅದರ್ ಫ್ರೆಂಡ್ಸ್. ಹೇಳು. ಮ್ಯಾಡಿ ಅಂಡ್ ಅದರ್ ಫ್ರೆಂಡ್ಸ್ ಯಾರ್ಯಾರು? ಎಲ್ಲರೂ. ಈಶಾಂಕು, ಮತ್ತೆ ಸುವಾಗು, ಸಾಗರು, ಪವನ್, ಭರತ, ಪ್ರತಾಪ, ಯಾರನ್ನ ಬಿಟ್ಟಿದ್ರೆ ಹೊಡಿಬೇಡಪ್ಪ, ಆದಿತ್ಯ. ಹೌದು. ಎಲ್ಲರೂ. ಫಸ್ಟ್ ಹೇಳ್ಬೇಕು ಅಂದ್ರೆ, ಈ ಬೇವರ್ಸಿ ರೋಡಲ್ಲಿ ಹಾಯ್ಕೋ ತಿಂತಾ ಇದ್ದ. ಇಂಟರ್ವ್ಯೂ ಮಾಡ್ತಾ ಇದ್ದ. ಅದೇ ಮಾಡ್ತಾ ಇದ್ರಿ. ಅದ್ ಮಾಡ್ತಾ ಇದ್ಬೇಕಾದ್ರೆ ಹಿಂಗ್ ಬಂದ, ಅವಾಗ ಬಂದ್ ಬೈಕ್ ಇಟ್ಟ. ಓಕೆ. ನಾವು ಮೈಕ್ ಇಟ್ಟ ನುಂಗ್ಕೊಂಡ್ಬಿಡ್ತೀವಿ. ಹಂಗೆ ಜೋಶಲ್ಲಿ ಇದ್ವಿ. RCB ಬೇರೆ ಗೆದ್ಬಿಟ್ಟಿದ್ವಿ. ನಾನು ಹೇಳ್ತೀನಿ, ನಾನು ಇಂಟರ್ವ್ಯೂಸ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ GT ಮ್ಯಾಚ್ ಅವತ್ತು. ನಾರ್ಮಲ್ ಆಗಿ ಹೋಯ್ತೈತಿಲ್ಲ, ನಾರ್ಮಲ್ ಆಗಿ ಸರ್ ಚೆನ್ನಾಗಿತ್ತು, ಅವ್ರು ಹೊಡೆದ್ರು ಇವ್ರು ಹೊಡೆದಂತ. ಅಣ್ಣ ನೋಡಿದ್ರೆ ಫುಲ್ ವಿರಾಟ್ ಕೊಹ್ಲಿ ಬರ್ಸ್ಕೊಂಡು ರಾಯಲ್ಟಿ ಕಸ್ಟಮೈಸ್ ಬೆಳೆ ಮಾಡ್ಕೊಂಡ್ ಬಂದಿದ್ದ. ಅಣ್ಣನ್ ಕರ್ಕೊಂಡ್ ಬಂದೆ. ಅಣ್ಣ ಹೇಳಿ ಅಣ್ಣ ಹೇಗಿತ್ತು ಮ್ಯಾಚ್ ಅಂತ. ಫುಲ್ ಜೋಶಲ್ಲಿ ಅಣ್ಣ ಬಿಟ್ಟಿದ್ದೆ ಬಾಣಗಳು. ಅವಾಗ ಮಿಲಿಯನ್ಸ್ ಮಾಡಿದ ಫಸ್ಟ್ ಇಂಟರ್ವ್ಯೂ ವಿಡಿಯೋನೇ 1 ಮಿಲಿಯನ್ ಹೋಯ್ತು. ಅವಾಗಿಂದ ನಮ್ಮ ಬಾಂಡ್
ಹಂಗೆ. ಆಮೇಲೆ ನೆಕ್ಸ್ಟ್ ಮ್ಯಾಚಿಗೆ ಫೋನ್ ಹಾಕ್ದ, ಬ್ರೋ ಎಲ್ಲಿದ್ದೀರಾ ಬ್ರೋ, ಸಿಗ್ತೀರಾ ಬ್ರೋ ಅಂತ. ಹ್ಞೂ ಬ್ರೋ ಬನ್ನಿ ಬ್ರೋ. ಅವಾಗ ನನ್ನ ಫೋನಲ್ಲಿ ಬ್ಲಾಕ್ ಮಾಡ್ತಾ ಇದ್ದನಲ್ಲ, ಚಾರ್ಜ್ ಕಮ್ಮಿ ಆಗ್ಬಿಟ್ಟಿತ್ತು. ಆಮೇಲೆ ಸ್ವಿಚ್ ಆಫ್ ಆದಮೇಲೆ ಹಂಗೋ ಹಿಂಗೋ ಮಾಡಿ ರೋಡಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಆಯ್ಕೋತಿಂದ ಇರ್ಬೇಕು, ಸಿಗ್ದ ಮೇನ್ ಗೇಟ್ ಹತ್ರ. ಆಮೇಲೆ ಮತ್ತೆ ಇಂಟರ್ವ್ಯೂ ಮಾಡಿ ಅಲ್ಲಿಂದ ನಮ್ಮ ಬಾಂಡ್ ಫ್ರೆಂಡ್ಶಿಪ್ ಗ್ರೋ ಆಗಿ ಇವಾಗ ಇಲ್ಲಿ ಬಂದು ಪ್ರೊಫೆಷನ್ ಆಯ್ಕೊಂತಿನವ್ರು ಹೇಳ್ತಾ ಇದ್ರೆ ನನಗೆ ನೀನು ಅದೇ ಬೇರೆಯವ್ರು ನೀನು ನಮ್ಮಿಬ್ರು ಬಾಂಡಿಂಗ್ ಅಲ್ಲಿ ಮಾತಾಡ್ತಾ ಇದ್ವಿ, ಹಂಗೆಲ್ಲ ಏನಿಲ್ಲಪ್ಪ. ನೆಕ್ಸ್ಟ್ ಹೇಳಿ ಈಶಾಂಕ್ ಬಗ್ಗೆ, ಸಾಗರ್. ನೆಕ್ಸ್ಟ್ ಇನ್ನೆಲ್ಲ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾ ಇದ್ವಲ್ಲ. ಈಶಾಂಕು ನಮ್ಮ ಅಖಿಲ್ ಅವ್ರ ಕಸಿನು, ಹಂಗಿಂದ ಪರಿಚಯ. ಓಕೆ. ಸಾಗರು ನನಗೆ PUC ಇಂದನೂ ಪರಿಚಯ. ನಾವು ಅಂದ್ರೆ ಯಾರು ನಿಮ್ ತುಂಬಾ ಟೆನ್ಯೂರಿಟಿಯಲ್ಲಿ ಅಂದ್ರೆ ಯಾರು ತುಂಬಾ ದಿನ ಇಂದ ಫ್ರೆಂಡ್ಸ್? ಸಾಗರ್. ಈ ಎಲ್ಲಾ ಫ್ರೆಂಡ್ಸ್ ಅಲ್ಲೂ ಕಂಪೇರ್ ಮಾಡಿದ್ರೆ ಸಾಗರ್ ಟೆನ್ಯೂರಿಟಿ ತುಂಬಾ ಜಾಸ್ತಿ ಇದೆ. ಅಂಡ್ ನಮ್ಮ ಬಾಂಡಿಂಗು ಹಂಗೆ ಇದೆ. ನಾವು ಜಾಸ್ತಿ ಮಾತಾಡಲ್ಲ, ಏನಿಲ್ಲ ಅಂದ್ರು ನನ್ ಫಸ್ಟ್ ಏನೇ ಆದ್ರೂ ಸಾಗರ್ ಗೊತ್ತಿರ್ತೈತಿ. ನನ್ನ ವಿಷಯದಲ್ಲಿ ಸಾಗರ್ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಆ ಥರ. ನೆಕ್ಸ್ಟ್ ಅದಾದ್ಮೇಲೆ ಬರೋದು ಸುವಾಗು ಡಿಗ್ರಿಲ್ ಫ್ರೆಂಡು. ಇಷ್ಟಪ್ಪ ಬಟ್ಟಿಕೊಂಬರೋನು, ಒಳ್ಳೆ ಚೈಲ್ಡ್ ತರ, ಏನು ಗೊತ್ತಿಲ್ಲ ಸುವಾಗು. ನಮ್ದು ಸುವಾಗ್ ಬಾಂಡಿಂಗೇ ಬೇರೆ ತರ. ಆಮೇಲೆ ಅದಾದ್ಮೇಲೆ ಪವನ್ ನಾನು ಡಿಗ್ರಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲ್ಸದಲ್ಲಿ ಫ್ರೆಂಡ್ ಆಗಿದ್ದು. ಪವನ್ ಆದ್ಮೇಲೆ ನೆಕ್ಸ್ಟ್ ಪ್ರತಾಪ ನಮ್ಮ ಬ್ಯಾಕ್ ಬೋನ್. ನಮ್ದು ಏನೇ ಇವೆಂಟ್ ಮ್ಯಾನೇಜ್ಮೆಂಟ್ ಇದ್ರು, ಏನೇ ಫೋಟೋಗ್ರಫಿ. ಹೆಂಗ್ ಸಿಗ್ತಾ ಪ್ರತಾಪ? ಹಿಂಗೆ ಒಂದು ಆರ್ಡ್ರಿಗೆ ಹೋಗ್ತಾ ಇದ್ವಿ. ಒಂದು ಆರ್ಡ್ರಲ್ಲಿ ಯಾರೋ ನನ್ನ ಫ್ರೆಂಡ್ ಕಡೆಯಿಂದ ಬುಕ್ ಆದ, ಕ್ಯಾಂಡಿಡ್ ಫೋಟೋಗ್ರಾಫರ್ ಚೆನ್ನಾಗಿ ಮಾಡ್ತಾನೆ ಅಂತ. ಅವತ್ತು ಅಣ್ಣ ಎಣ್ಣೆ ಹಾಕೊಂಡ್ ಬಂದಿದ್ದು. ಅವಾಗ್ಲೇ ಯಾರು ಗುರು ಹೊತ್ತಿತ್ತು ಕೋಪ ನನ್ಗೆ. ಆಮೇಲೆ ನೋಡೋಣ ಇವ್ರು ಕೆಲಸ ಮಾಡ್ಲಿ, ಆಮೇಲೆ ಹೆಂಗ್ ಮಾಡ್ತಾನೆ ನೋಡೋಣ ಅಂತ ಮಾಡಬೇಕಾದ್ರೆ ಅಣ್ಣ 100% ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್. ಯಾರೋ ಪಕ್ಕಾ ಶಿಷ್ಯ ಇವನು ಅಂತ ಅನ್ಕೊಂಡ. ಅವಾಗ ಪೇಮೆಂಟ್ ಅಲ್ಲಿ ಫುಲ್ ಸ್ಟ್ರಿಕ್ಟ್, ಇವಾಗಲೇ ಬೇಕು 50 ಸರಿ ಫೋನ್ ಹಾಕ್ಬಿಡೋನು. ಮನೆಗೆ ಹೋಗಿ ಕಳಿಸ್ತೀನಿ ಅಂದ್ರೂ ಬಿಟ್ಟಿಲ್ಲ, ಇನ್ನ ಡಾಟಾನು ಕಾಪಿ ಹಾಕಿಲ್ಲ, ಆಲ್ರೆಡಿ ಫೋನ್ ಹಾಕಿರೋನು. ಅವೇನಾದ್ರು ಸ್ಟ್ರಿಕ್ಟ್ ವ್ಯಕ್ತಿ, ಪಕ್ಕ ಪರವಾಗಿಲ್ಲ, ಕೆಲಸ ಚೆನ್ನಾಗಿ ಮಾಡ್ತಾನೆ, ಏನಾದರೂ ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂಡ್ರೆ ನೋಡ್ಕೋಬಹುದು ಅಂತ ಹೇಳಿ ಆಮೇಲೆ ಹಂಗ ಹಿಂಗ ಮಾಡಿ ಕೊನೆಗೆ ನಮ್ಮ ಬೇತಾಳ್ ತರ ಬಿದ್ದ. ಆವಾಗಿಂದ ಜೊತೆಲೇ ಅವನೇ. ಅದಾದ್ಮೇಲೆ ಬರತ್ತು ನನ್ನ ಜೂನಿಯರ್. ಅವಾಗ ನಾವು ಅವಾಗಲೇ ಕ್ಯಾಮ್ರಾ ಫೋಟೋ ಶೂಟ್ ಮಾಡ್ತಾ ಇದ್ದೋ. ಅಣ್ಣ ಬೀಟ್ ಬಾಕ್ಸಿಂಗ್ ಮಾಡಿದ್ರು ಅಂತ. ಆತರ ಇಲ್ಲ, ಅವ್ರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ಸ್ಪಿರೇಷನ್. ಆಮೇಲೆ ಇನ್ಯಾರು ಮಿಸ್ ಮಾಡಿದೆ? ಆದಿತ್ಯ ನನ್ನ ಕ್ಲಾಸ್ಮೇಟು PUC. ಆದಿತ್ಯ PUC ಕ್ಲಾಸ್ಮೇಟು. ಏನಂತ ಹೇಳಿದ್ರೆ ನನಗೆ ಅವ್ನು PUC ಆದ್ಮೇಲೆ ಟಚ್ಚೇ ಇಲ್ಲ, ಯಾಕಂದ್ರೆ ಅವರೆಲ್ಲ ಟಾಪರ್ಸು, ನಾವೆಲ್ಲ ಪಾಪರ್ಸು. ಅವನು PUC ಆದ್ಮೇಲೆ ಆಕಸ್ಮಿಕವಾಗಿ ಒಂದು ದಿವಸ ಜಿಮ್ಮಲ್ಲಿ ಸಿಗ್ತ. ಅದು ಹೆವಿ ಟಾಪರ್, ಅವನೇ ತೋರಿಸ್ತಾ ಇದ್ದಿದ್ದು. ಆದಿತ್ಯ ಅಭಿಷೇಕು. ಬಟ್ ನಾನು ಎಸ್ಗೆ ಬಂದಾಗ ಅವ್ರು ಬೇರೆ ಕ್ಲಾಸ್ಗೆ ಹಾಕ್ಬಿಟ್ಟಿರೋರು. ಇಷ್ಟೆಲ್ಲ ಆದ್ಮೇಲೆ ಒಂದ್ಸರಿ ಜಿಮ್ಮಲ್ಲಿ ಸಿಗ್ದ. ಜಿಮ್ಮಲ್ಲಿ ಒಂದ್ಸರಿ ಮಾತಾಡ್ಬೇಕಾದ್ರೆ ಯಾವುದೋ ವಾಯ್ಸ್ ಕಿರ್ಚ್ಕೊಂತವನಲ್ಲ ಅನ್ಬಿಟ್ಟು ಬಂದು ನೋಡ್ದ. ಸುಜಿತ್ ಬ್ರೋ ನೀವೇನು ಇಲ್ಲಿ ಅಂತ ಹಂಗೆ ಮಾತಾಡ್ಸಿದ್ದು. ಅಲ್ಲಿಂದ ಮತ್ತೆ ಆದಿತ್ಯ ಬ್ಯಾಕ್ ಆನ್ ಟ್ರ್ಯಾಕ್. ಇವಾಗ ಜೊತೆಲೇ ಇರೋದು. ಡನ್. ಮತ್ತೆ ಇನ್ನೊಬ್ರು ಮೈನ್ ವ್ಯಕ್ತಿ ಆರ್ಯನ್ ಬ್ರೋ. ಎಲ್ಲರಿಗಿಂತ ಜಾಸ್ತಿ ಇಷ್ಟ ಇರೋದು ಆರ್ಯನ್ ಬ್ರೋಗೆ. ಯಾಕಂದ್ರೆ ನಾವು ಕೋವಿಡ್ ಟೈಮಲ್ಲಿ ಪರಿಚಯ ಆಗಿದ್ದು. ಇವರೆಲ್ಲ ಸಿಗಕ್ಕೂ ಮುಂಚೆ ಕೋವಿಡ್ ಟೈಮಲ್ಲಿ ಕ್ಲಬ್ ಹೌಸ್ ಅನ್ನೋ ಒಂದು ಅಪ್ಲಿಕೇಶನ್ ಅಲ್ಲಿ ಪರಿಚಯ ಆಗಿದ್ದು. ಆ ಜಮಾನ್ದವ್ರು ರೇಡಿಯೋ ಜಾಕಿಗಳು ಯಾರು ಮಲ್ತಾನೆ ಇರಲ್ಲ. ರಾತ್ರಿ 11 ಗಂಟೆ 12 ಗಂಟೆ ಪಬ್ಲಿಕ್ ಫಿಗರ್ಸ್ ನಾವೆಲ್ಲ, ಪ್ರೈವೇಟ್ ರೂಮು. ಅವಾಗ ಆರ್ಯನ್ ಬ್ರೋ ಪರಿಚಯ. ಯಾರ್ಯಾರಿಗೆ ಕ್ಲಬ್ ಹೌಸ್ ಬಗ್ಗೆ ಗೊತ್ತಿಲ್ಲ ಅವ್ರು ಸ್ವಲ್ಪ ಹೇಳಿ, ಏನ್ ಕ್ಲಬ್ ಹೌಸ್ ಅಂದ್ರೆ? ಕ್ಲಬ್ ಹೌಸ್ ಅಂದ್ರೆ ಅದು ಲಾಕ್ಡೌನ್ ಟೈಮಲ್ಲಿ ಒಂದು ವೈರಲ್ ಆದಂತ ಒಂದು ಅಪ್ಲಿಕೇಶನ್. ಸೊ ಅವಾಗ ಹಿಂಗೆ ಅಂತ ಹೇಳಿದ್ರೆ ಎಲ್ಲ ಒಂದು ಮ್ಯೂಚುವಲ್ ಫ್ರೆಂಡ್ಸ್ ಸಿಕ್ಕಿದ ಜಾಗ. ನಮ್ಗೆ ಎಷ್ಟೊಂದು ಜನ ಹೊಸ ಪರಿಚಯ, ನಮ್ಗೆ ಅದೊಂದು ಹೊಸ ಲೈಫ್. ಏನೋ ಕೆಲಸ ಇರಲಿಲ್ಲ, ಇನ್ನೇನ್ ಮಾಡ್ತೀರಾ, ಎಲ್ಲಾರು ಬರೋದು ಡಬ್ ಸ್ಮ್ಯಾಶ್ ಮ್ಯೂಸಿಕಲಿ ಇವರೆಲ್ಲ ಮಾಡ್ತಾ ಇದ್ದವರಲ್ಲ. ಅವಾಗ ನಮ್ದೆಲ್ಲ ಒಂದು ಗ್ರೂಪ್. ಆ ಗ್ರೂಪ್ ಅಲ್ಲಿ ನಾವು ಕ್ಲಬ್ ಹೌಸ್ ನ ಲೀಡ್ ಮಾಡ್ತಾ ಇದ್ದೋ ಒಂದಷ್ಟು ದಿನ ಲಾಕ್ಡೌನ್ ಟೈಮಲ್ಲಿ. ಆನ್ಲೈನ್ ಅಲ್ಲಿ ಥ್ರೂ ಕ್ಲಬ್ ಹೌಸ್ ಅಲ್ಲಿ ಥ್ರೂ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸು. ನಾವು ಅವಾಗೆಲ್ಲ ದೊಡ್ಡ ಫ್ಯಾನ್ ಅವ್ರದ್ದು ಕಾರ್ಗಳಿಗೆಲ್ಲ ಓಕೆ ಎಲ್ಲ. ಬಟ್ ಪರಿಚಯ ಆಗಿ ಕ್ಲೋಸ್ ಆಗಿದ್ದು ಕ್ಲಬ್ ಹೌಸ್ ಅಲ್ಲಿ. ನಾವು ಅವ್ರ ಗ್ರೂಪ್ಗೆ ಸೇರ್ಕೊಂಡಾಗ ನಾವೆಲ್ಲ ಒಂದು ಟ್ರಿಪ್ ಹೋಗಿದ್ವಿ ಅವಾಗಲೇ. ಅವಾಗ ಫುಲ್ ಕ್ಲೋಸ್ ಆರ್ಯನ್ ಬ್ರೋ. ಓಕೆ, ಇವಾಗ ಇಷ್ಟು ವರ್ಷ ಫ್ರೆಂಡ್ಶಿಪ್ ಅಲ್ಲಿ ಏನು ಆ ಥರ ಫೈಟ್ಸ್ ಆಗಲಿ ಏನೋ ಬಂದಿಲ್ವಾ? ಎಲ್ಲ ಯಾರೇ ಆಗಲಿ ಎಲ್ಲರ ಹತ್ರ ಫೈಟ್ಸ್ ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಬಟ್ ಒಂದೇನಂದ್ರೆ ನಮ್ಮ ಹುಡುಗ ನಮ್ಮವರು ಏನೇ ಅಂದ್ರೂ ನಮ್ಮ ಒಳ್ಳೇದು ಕಂದಿರ್ತಾರೆ. ಇಲ್ಲ ಗೊತ್ತಿಲ್ಲದೆ ಹುಚ್ಚ ನನ್ನ ಮಗ ಅಂದಿರ್ತಾನೆ ಅಂತ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ ಹೊರ್ತು ಎಕ್ಸಾಜುರೇಟ್ ಮಾಡಿ ಡ್ರ್ಯಾಗ್ ಮಾಡಿ ಎಲ್ಲ ಮಾಡಿದ್ರೆ ಯಾವುದು ಉಳಿಯಲ್ಲ, ಎಲ್ಲ ಅಲ್ಲಿಗೆ ನಿಂತೋಗ್ಬಿಡುತ್ತೆ ಒಂದು ದಿವಸ. ಈಗ ಅನ್ನೋದು ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಬಂತು ಅಂತ ಹೇಳಿದ್ರೆ ಯಾರಿಗಾದ್ರೂ ಆಗಲಿ, ಆಮೇಲೆ ತಿಕ್ಕ ಹುಡ್ಕೊಂಬಾರ್ದು ಅಷ್ಟೇ. ಯಾರಾದ್ರೂ ಏನಾದರೂ ಮಾಡಬೇಕಾದ್ರೆ 100% ಇದಂತೂ ನಮ್ಮ ಒಂದು ಪಾಲಿಸಿ. ಅದು ಹುರ್ಕೊಂಡ್ರೆ ಅದು ಪ್ರಾಬ್ಲಮ್. ಏನೋ ಮಾಡ್ತಾವನೆ ಆಯ್ತು, ತಪ್ಪು ಮಾಡಿದ್ರು ನಮ್ಮವನೇ ತಾನೇ ತಪ್ಪು ಮಾಡಿರೋದು, ಬೇರೆಯವನ್ನ ತಪ್ಪು ಮಾಡೋನೆ ಕ್ಷಮಿಸ್ಬಿಡ್ಬೇಕು. ಇವಾಗ ನೀನು ಎಷ್ಟೊಂದು ಮಾಡ್ತೀಯಾ, ನಾನು ಕ್ಷಮಿಸಲ್ವಾ? ಇನ್ನೊಂದ್ಸರಿ ಹೇಳ್ಬೇಕಾ? ಆಯ್ತಾಯ್ತು. ಓಕೆ ಓಕೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೌಮ್ಯ ಅವ್ರ ಕಡೆಯಿಂದ, ಲೈಫ್ ನಿಮ್ದು ಹೇಗಿತ್ತು ಬಿಫೋರ್ ಯೂಟ್ಯೂಬ್ ಆಫ್ಟರ್ ಯೂಟ್ಯೂಬ್? ಬಿಫೋರ್ ಯೂಟ್ಯೂಬು
ಕ್ರೇಜಿ ಆಗಿತ್ತು. ಯಾಕಂದರೆ ಏನಿಲ್ಲ, ಬರೀ ಮಜಾ ಮಾಡು, ಪಾರ್ಟಿ ಮಾಡು, ಸುತ್ತಾಡು, ತಿರುಗಾಡು, ಫ್ರೆಂಡ್ಸು, ಇಷ್ಟೇ ಇದ್ದಿದ್ದು ನನ್ನ ಜೀವನ. ಏನು ಅಂದರೆ ನನಗೆ ಇವತ್ತಿನವರೆಗೂ ಸೇವಿಂಗ್ಸ್ ಮಾಡಬೇಕು ಲೈಫಲ್ಲಿ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತಿಲ್ಲ. ಅದೇ ನನ್ನ ದೊಡ್ಡ ಡ್ರಾಬ್ಯಾಕು. ನಾನು ನಿಮ್ಗಳಿಗೆ ಹೇಳೋದಷ್ಟೇ, ಅದನ್ನು ಇಟ್ಕೊಳ್ಳಿ. ಯಾಕಂದರೆ ಕಷ್ಟ ಅಂದಾಗ ನನ್ನ ಮಕ್ಕಳು ಬರಲ್ಲ, ಫ್ರೆಂಡ್ಸು ಬರಲ್ಲ, ಫ್ಯಾಮಿಲಿನೂ ಬರಲ್ಲ, ಯಾರೂ ಬರಲ್ಲ. ನಿಮಗೆ ನೀವೇನು ಮಾಡಿರ್ತೀರ ಅದು ನಿಮ್ದಷ್ಟೇ. ಏನಾದರೂ ಆಗಿರ್ಬೋದು, ಫ್ರೆಂಡ್ಸು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಒಂದು ದಿವಸ ಹೆಲ್ಪ್ ಮಾಡ್ತಾರೆ, 2 ದಿವಸ ಹೆಲ್ಪ್ ಮಾಡ್ತಾರೆ, 1 ವಾರ ಹೆಲ್ಪ್ ಮಾಡ್ತಾರೆ, ಆಮೇಲೆ ನಿಮಗೆ ನೀವೇ ಆಗಬೇಕು. ಇದಂತೂ ಫಿಕ್ಸು. ಆ್ಯಂಡ್ ಲೈಫ್ ಆಫ್ಟರ್ ಯೂಟ್ಯೂಬ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಏನೇ ಮಾಡಿದ್ರು ವ್ಲಾಗು, ಕಾಂಟೆಂಟು ಇದೇ ಆಗ್ಬಿಟ್ಟಿದೆ. ಬಟ್ ಏನೋ ಜನ ರೆಕಗ್ನೈಸ್ ಮಾಡ್ತಾರೆ, ಬಂದು ಮಾತಾಡಿಸ್ತಾರೆ, ಅವಾಗ ಆ ಖುಷಿ ಇದೆಯಲ್ಲ, ಆ ಖುಷಿ. ಅಲ್ಲ, ಇರಿಟೇಟ್ ಆಗಲ್ವೇ ನೀ ಟೈಮ್ ಇವಾಗ ಯೂಟ್ಯೂಬ್ ಮಾಡೋದಿನ ವ್ಲಾಗು ದಿನ ಇರಿಟೇಟ್ ಆಯ್ತಾ ಇದೆ. ಮತ್ತೆ ಏನು ಮೋಟಿವೇಶನ್ ಮತ್ತೆ ಜನ ನಿಂಗೆ ನಾಳೆ ನೀನೆಲ್ಲ ಒಂದು ಜಾಗದಲ್ಲಿ ಇರ್ತೀಯಪ್ಪ, ಹಾಯ್ ಸುಜಿತ್ ಬ್ರೋ ಅಂತ ಅವ್ರು ಬಂದು ಮಾತಾಡಿಸ್ತಾರೆ, ಅವಾಗ ಸುತ್ತಮುತ್ತ ಇರೋರು ತಿರುಗಿ ನೋಡ್ತಾರೆ ನೋಡು, ಆ ರೆಕಗ್ನೈಸೇಷನ್ನು, ಆ ಒಂದು ಫೀಲಿಂಗು, ಅದು ನೆಕ್ಸ್ಟ್ ಲೆವೆಲ್. ಅದೇ ಕಿಕ್ ಕೊಡುತ್ತೆ. ಅಯ್ಯೋ, ಮತ್ತೆ ಇವನಾರು ದೊಡ್ಡ ವ್ಯಕ್ತಿ ಅಂತ ಅನ್ಸ್ತಾಯ್ತು ನಮಗೆ, ಒಳಗಡೆನೆ ಫೀಲು. ಅಲ್ಲ, ಇವಾಗ ಎಷ್ಟೊಂದು ಜನ ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಅವ್ರಿಗೆ ಇಲ್ದಿರೋ ರೆಕಗ್ನೇಷನ್ ನಮ್ಮಂತ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್. ಅದೇ ಅಲ್ಲ, ಎಷ್ಟೋ ನಾನು ನೋಡ್ತಿದ್ದೀನಿ, ಒಂದು ಈವೆಂಟ್ಗೆ ಹೋದಾಗ ಅವ್ರ ಹತ್ರ ಎಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ, ಯಾವ್ಯಾವ ಥರ ಅಂತೀರಾ ಅವರೆಲ್ಲ, ನಾವು ಅವ್ರಿಗೆ ಅಣ್ಣ ಅಂತ ಕರಿತಾ ಇರ್ತೀವಿ. ಒಂಥರ ನೆಕ್ಸ್ಟ್ ಲೆವೆಲ್, ಅವ್ರ ಹತ್ರ ಇಂಥದ್ದಿಲ್ಲ, ಯು ನೇಮ್ ಇಟ್ ಯು ಗೆಟ್ ಇಟ್, ಆ ಥರ ಅಷ್ಟು ಆಸ್ತಿ, ಅಷ್ಟು ದುಡ್ಡು ಎಲ್ಲ ಇರುತ್ತೆ. ಅವ್ರ ಮುಂದೆ ಯಾರೋ ಬಂದ್ಬಿಟ್ಟು ಬ್ರೋ ನಿಮ್ಮ ಹತ್ರ ಒಂದು ಸೆಲ್ಫಿ ಬೇಕು ಅಂತ ತಗೊಂಡಾಗ ಅವ್ರಿಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಅದು ಏನೇ ಇಟ್ಕೊಂಡ್ರು ಆ ಒಂದು ಅವ್ರು ಕೊಡೋ ಮರ್ಯಾದೆ ಎಲ್ಲ ಇರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಓಕೆ, ಅಂದರೆ ಇವಾಗ ನೀವೇನು ರಿಗ್ರೆಟ್ ಫೀಲ್ ಮಾಡ್ತಾ ಇಲ್ವಾ? ಇಲ್ಲ, ಯಾವುದೇ ಕಾರಣಕ್ಕೂ ರಿಗ್ರೆಟ್ ಇಲ್ಲ. ನನಗೇನಂದರೆ ಮೇಯ್ನು ನಮ್ಮ ಸಬ್ಸ್ಕ್ರೈಬರ್ಸೇ ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ಸೇ ನಮ್ಮ ಫ್ಯಾಮಿಲಿ. ಅದು ಬಿಟ್ಟರೆ ನಮ್ಮ ಅಮ್ಮ, ನಮ್ಮ ತಂಗಿ, ನಮ್ಮ ಮಾಮ, ನಮ್ಮ ಅತ್ತೆ ಮಗಳು, ಅಜ್ಜಿ, ಇಷ್ಟೇ ನಮ್ಮ ಸ್ಮಾಲ್ ಪ್ರಪಂಚ ನಮ್ಮದು. ಜಾಸ್ತಿ ಜನ ಫ್ಯಾಮಿಲಿ, ಅವ್ರ ನನ್ನ ಕಸಿನ್ಸು, ಅವರು ಯಾವ ಬಾಂಡಿಂಗೇ ಇಟ್ಕೊಳ್ಳಿಲ್ಲ. ರಿಲೇಷನ್ಸೇ ಇಲ್ಲ ನಮಗೆ. ಅಲ್ಲ, ಇತ್ತೀಚೆಗೆ ಎಷ್ಟೊಂದು ಜನ ಇವಾಗ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಪ್ರೊಫೆಷನಾಗಿ ತೊಗೊಳಕ್ಕೆ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ತೊಗೊಳಕ್ಕೆ ಮಾಡ್ತಾರಲ್ವ, ಅವರು ಏನು ಮೇನ್ ಡಿಮೋಟಿವೇಶನ್ ಅಂದರೆ ಕಮೆಂಟ್ಸ್, ಈ ನೆಗೆಟಿವ್ ಕಮೆಂಟ್ಸ್ ಹಾಕಿರ್ತಾರೆ. ಸ್ಟಾರ್ಟಿಂಗು ಎಲ್ಲರಿಗೂ ಕಷ್ಟ ಆಯ್ತದೆ, ಇವಾಗೂ ಕಷ್ಟ ಆಯ್ತೈತೆ ನನಗೆ. ಬೇರೆಯವ್ರ ಮುಂದೆ ಕ್ಯಾಮ್ರಾ ಇಟ್ಕೋಬೇಕಾದ್ರೆ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಜನ ಏನು ಅನ್ಕೋತಾರೆ ಅಂತ. ಫಸ್ಟ್ ಆಫ್ ಆಲ್ ಯಾರು ಏನು ಅನ್ಕೊಂಡ್ರು ನಮ್ದೊಂದು ಏನು ಹೋಗಲ್ಲ ಅಂತ ಫಿಕ್ಸ್ ಆಗ್ಬಿಡ್ಬೇಕು. ಯಾರು ಏನಾದರೂ ಅನ್ಕೊಳ್ಳಿ, ನಮಗೇನು ಆಗಬೇಕಾಗಿಲ್ಲ. ನಾವೇನು ಮಾಡ್ಬೇಕು, ಅದು ನಮಗೆ ಸರಿ ಅನ್ಸಿದ್ರೆ ಅದು ಮಾಡ್ತಾ ಇರ್ಬೇಕಷ್ಟೇ. ಅದನ್ನು ನಿನಗೆ ಗೊತ್ತಿರ್ಬೇಕು, ನೀನು ತಪ್ಪು ಮಾಡ್ತಾ ಇದೆಯಾ, ಸರಿ ಮಾಡ್ತಾ ಇದೆಯಾ ಅಂತ. ಆವಾಗ ನೆಗೆಟಿವ್ ಕಮೆಂಟ್ಸ್ ಹೆಂಗೆ ತೊಗೊಬೇಕು ಗುರು? ಒಂದು ದೇವ್ರು, ಇವಾಗ ಎಕ್ಸಾಂಪಲ್ಲಿ ಪ್ರಪಂಚದಲ್ಲಿ ಒಂದು ಒಳ್ಳೇದಿದ್ರೆ ಒಂದು ಕೆಟ್ಟದ್ದಿದ್ದೇ ಇರ್ತೈತೆ, ದೇವರಿದ್ದರೆ ದೆವ್ವ ಇದ್ದೇ ಇರ್ತೈತೆ. ಆ ಥರ ನೆಗೆಟಿವ್ ಕಮೆಂಟ್ಸ್ಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ನೀನು ಏನು ಅನಿಸ್ತಾ ಇದೆ ಅದು ಮಾಡ್ತಾ ಇರ್ಬೇಕು. ನನಗೆ ನನ್ನ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಏನಂತ ಹೇಳಿದ್ರೆ, ನನಗೆ ನೆಗೆಟಿವ್ ಕಮೆಂಟ್ಸ್ 99% ಬಂದಿಲ್ಲ, ಎಲ್ಲೋ 1% ಎಲ್ಲರಿಗೂ ಬರ್ಬೋದು, ಅದು ಇದು ಅಂತ. ಅದು ಕೂಡ ಬರಲ್ಲ ನನಗೆ. 100% ಸ್ಯಾಟಿಸ್ಫೈಡ್ ನಾನು ಅದೊಂದು ವಿಷಯದಲ್ಲಿ ಮಾತ್ರ. ಅದನ್ನು ಹಾಳು ಮಾಡ್ಕೋಬಾರ್ದು ಅನ್ನೋ ನಂದೊಂದು ಗುರಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಹ್ಯಾಪಿ ವ್ಲಾಗ್ಸ್ ಕೇಳ್ತಾ ಇದ್ದಾರೆ. ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳಿ. ನಾನು ಚೈಲ್ಡ್ಹುಡ್ ಡೇಸಲ್ಲಿ ಹೆವಿ ತೀಟೆ, ನಂಬರ್ 1 ತೀಟೆ ನನ್ನ ಮಗ ಅವನು. ಒಂದು ಎಕ್ಸಾಂಪಲ್? ಏನು ಎಕ್ಸಾಂಪಲ್ ಏನಿಲ್ಲ, ನಾನು ಎಷ್ಟು ಅಲ್ಲಿ ಮುರ್ಕೊಂಡಿಲ್ಲ, ಎಷ್ಟು ಹೊಲಿಗೆ ಹಾಕ್ಸ್ಕೊಂಡಿಲ್ಲ, ಇಂಥದ್ದು ಮಾಡಿ ಈ ಚೈಲ್ಡ್ಹುಡ್ ಡೇಸ್ನ ನಮ್ಮ ಅಮ್ಮನ್ನ ಕೂರಿಸ್ಕೊಂಡು ಒಂದು ಜಾಗದಲ್ಲಿ ವ್ಲಾಗ್ ಮಾಡ್ತೀನಿ, ಇಲ್ಲ ಪಾಡ್ಕಾಸ್ಟ್ ಮಾಡ್ತೀನಿ. ನಮ್ಮ ಅಲ್ಟಿಮೇಟಾಗಿ ಹೇಳ್ತಾರೆ, ನನ್ನಷ್ಟು ತೀಟೆ ನನ್ನ ಮನೆಗೆ ಬಂದರೆ ಎಲ್ಲ ಬಾಕ್ಲಾಕೊಂಡ್ಬಿಟ್ಟಿರೋರು, ಆ ರೇಂಜಿಗೆ ತೀಟೆ ನನ್ನ ಮಗ. ಎಲ್ಲ ಹಾಳು ಮಾಡೇಶ ಅಂತ ಹೆಸರಿಗೆ ಕೊಟ್ಟಿದ್ರು ನನಗೆ. ಏನು ಸಿಕ್ಕಿದ್ರು ಹಾಳು ಮಾಡ್ತಾ ಇರೋದಷ್ಟೇ. ಇದನ್ನೆಲ್ಲ ನಮ್ಮ ಅಮ್ಮ ಹೇಳಿದ್ರೇ ಸರಿ. ಓಕೆ, ನಿಮ್ಮ ಮಮ್ಮಿನ ಕುಣಿಸ್ಕೊಂಡು ಒಂದು ದಿವಸ ನಾನೇ ಮಾತಾಡಿಸ್ತೀನಿ, ನೀನು ಈ ಕಡೆ ಕುಣಿಸಿ ಸೈಲೆಂಟಾಗಿ ಇರ್ಕೊಬೇಕು, ನಿಮ್ಮ ಮಮ್ಮಿ ಹತ್ರನೇ ಹೇಳಿಸ್ತೀನಿ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ಯಾವುದು? PUC ಹೊಗೆ ಹಾಕ್ಸ್ಕೊಂಡಿದ್ದು. ಹೌದಾ? ಪಾಸ್ ಆಗಿಬಿಟ್ಟಿದ್ರೆ ಏನಾಗಿರೋದು? ಪಾಸ್ ಆಗಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಯಾವ್ದಾದ್ರು IT ಕಂಪ್ನಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೇನೋ ನನ್ನ ಪ್ರಕಾರ. ಇಲ್ಲ, ಏನೋ ಒಂದು ಮಾಡ್ತಾ ಇದ್ದೆ. ಪಾಸ್ ಆಗಲಿಲ್ಲ, ಆಮೇಲೆ ಪಾಸ್ ಮಾಡಿಕೊಂಡೆ. ಆ PUC ಯಾವಾಗ ಫೇಲ್ ಆದ್ನಲ್ಲ, ಆವಾಗ ನನಗೆ ಲೈಫ್ ತೋರಿಸಿದ್ದು ಏನೂ ಇಲ್ಲ. ಅಂದರೆ ಅವಾಗೆಲ್ಲ ನಮ್ಮದು ಕಿತ್ತು ತಿನ್ನೋ ಬಡತನ, ನೀ ಫ್ಯಾಕ್ಟ್ ಅದು. ಅದು ಹಂಗಾದಾಗ ಏನೂ ಇರಲಿಲ್ಲ ನಮಗೆ. PUC ಫೇಲ್ ಆದಾಗ ನನಗೆ ಗೊತ್ತಾಯಿತು, ನಮ್ಮಪ್ಪ ಇವನು ಓದಲ್ಲ, ಇವನು ಹಾಳಾಗ್ಬಿಟ್ಟ ಅಷ್ಟೇ ಅಂತ ಹೇಳಿದಾಗ ಅವಾಗ ನಮ್ಗೆ ಅನಿಸ್ತಾಯಿತ್ತು, ಹೆಂಗಪ್ಪ ಜೀವನ, ದಿನ ಮನೇಲಿರಬೇಕು, ಮನೇಲಿದ್ದರೆ ಊಟ ನಾಷ್ಟ ತಿನ್ನಬೇಕಾದ್ರೆ ಆ ನಾಷ್ಟಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ ನಮಗೆ. ಏನು ಹೆಂಗೆ ತಿನ್ನೋದು ಹೇಳು? ನಿಮ್ಮ ಮನೇಲಿ ಫೇಲಾಗಿ ಮನೇಲಿದ್ಯಾ, ಏನಿಲ್ಲ, ಅದು ಹೆಂಗೆ ಹೊಟ್ಟೆಗೆ ಜೀರ್ಣನೇ ಆಯ್ತಾ ಇರಲಿಲ್ಲ. ಸೊ ಅವಾಗ ಫಿಕ್ಸ್ ಆಗಿದ್ದು. ಅವಾಗ ಸಪ್ಲಿಮೆಂಟ್ರಿ ಕಟ್ಟಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ, ಟ್ಯೂಷನ್ಗೆ ಸೇರ್ಕೊಳ್ಳೋಕೆ ದುಡ್ಡಿರಲಿಲ್ಲ. ಅವಾಗ ನೆಕ್ಸ್ಟ್ ಅದೇ ಕ್ವಶನ್ ಪಾಯಿಂಟ್, ಯಾವ್ದು ನಿಮ್ಮದು ಫಸ್ಟ್ ಕೆಲಸ ಮತ್ತು ಎಷ್ಟು ನಿಮ್ಮದು ಫಸ್ಟ್ ಸ್ಯಾಲ್ರಿ? ಇದೆ ಫಸ್ಟ್ ಸ್ಯಾಲ್ರಿ ನಾನು PUC ಡುಮ್ ಅಂದಾಗ. ಅದಕ್ಕೂ ಮುಂಚೆ ಸಣ್ಣ ಪುಟ್ಟ ಪೆನ್ನು ಪೇಪರು ಅವೆಲ್ಲ ಮಾರ್ಕೊಂಡು ಜೀವನ ಮಾಡಿಬಿಟ್ಟಿದ್ದೀನಿ. ಅವೆಲ್ಲ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಇದ್ವಿ, ಒಂದು 10-20 ರೂಪಾಯಿ 30 ರೂಪಾಯಿ ಹಂಗೆಲ್ಲ. ಬಿಸ್ನೆಸ್ ಮೈಂಡ್ ಅಂತೂ ಚಿಕ್ಕ ಹುಡುಗನಿಂದನೂ ಇತ್ತು, ಸ್ಕೂಲಿಂದನೂ. ಸೊ ಫಸ್ಟ್ ಕಷ್ಟಪಟ್ಟು ದುಡ್ದು ಕೆಲ್ಸಕ್ಕೆ ಹೋಗಿದ್ದು ಅಂತ ಹೇಳಿದ್ರೆ PUC ಫೇಲ್ ಆದಾಗ ಸಿಮ್ ಮಾರಕ್ಕೆ ಹೋದೆ. ಓಕೆ, ಯಾವ ಕಂಪ್ನಿದು? ಐಡಿಯಾ.
ಐಡಿಯಾ ಸಿಮ್ ಮಾಡಕ್ ಹೋದೆ. ನನ್ನ ಫ್ರೆಂಡ್ ಅವರ ದೊಡ್ಡಪ್ಪಂದೆ ಅದು ಇದಿತ್ತು, ಟೆಂಡರ್ ತಗೊಂಡಿದ್ರು ಡಿಸ್ಟ್ರಿಬ್ಯೂಟರ್. ಏನು ಅದೇ ರೋಡಲ್ಲಿ ಇದೆ ಛತ್ರಿ ಹಾಕೊಂಡು, ಅದೇ ಕರೆಕ್ಟ್ ಅದೇ ಓಕೆ. ಛತ್ರಿ ಹಾಕೊಂಡು ಹೋಗುವ. ಅವಾಗ ನನ್ನ ಹತ್ರ ಸೈಕಲ್ ಇಲ್ಲ, ಗಾಡಿ ಇಲ್ಲ, ಏನಂದ್ರೆ ಏನು ಇಲ್ಲ. ಸೈಕಲ್ ಇತ್ತು, ಅದು ನಿಂತೋಗ್ಬಿಟ್ಟಿತ್ತಲ್ಲ ಪಂಚರ್ ಆಗಿ, ಅದು ಆಟ ಮಾಡಿ ತಗ್ಸ್ಕೊಂಡಿದ್ದೆ. ಸೈಕಲ್ ಎಲ್ಲ ಹೋಗಕ್ಕಾಯ್ತದ ಸ್ಟ್ಯಾಂಡರ್ಡ್. ಅವಾಗ ಎಕ್ಸೆಲ್ ಕೊಟ್ಟಿದ್ರು. ಎಕ್ಸೆಲ್ ಅಲ್ಲಿ ಮುಂದೆ ಹಾಕೊಂಡು ಹೋಗುವೆ, ಊರಿಗೆ ಹೋಗ್ಬಿಟ್ಟು ಮನೆಗೆ ಹೋಗಿ. ಸಿಟಿ ಬೆಂಗಳೂರಲ್ಲಿ ಅಲ್ವಾ? ನಾವು ಬೆಂಗಳೂರು ಕಾಲೇ ಇಟ್ಟಿಲ್ಲ. ಬೆಂಗಳೂರು ರಾಮನಗರದಲ್ಲಿ ಇವೆಲ್ಲ. ಬೆಂಗಳೂರು PUCಗೆ ಕಾಲಿಟ್ಟಿದ್ದು. PUC ಡುಮ್ ಅಂದ್ಮೇಲೆ ಬೆಂಗಳೂರು ಬರಕ್ಕೆ ದುಡ್ಡು ಇರ್ತಿರ್ಲಿಲ್ವಲ್ಲ, ಏನಕ್ಕೆ ಬತ್ತೀಯ ಬೆಂಗಳೂರಿಗೆ. ಸೊ ರಾಮನಗರದಲ್ಲಿ ಎಲ್ಲಾ ಕಡೆ ಛತ್ರಿ ಹಾಕೊಂಡು ಸಿಮ್. ಅವಾಗ 10 ರೂಪಾಯಿ ಸಿಮ್ ನಮಗೆ ಫ್ರೀಯಾಗಿ ಬರೋದು, ನಾವು 10 ರೂಪಾಯಿಗೆ ಮಾರುವ. 10 ರೂಪಾಯಿ ದುಡ್ಡು ಮಾಡ್ಬೇಕಲ್ಲ. ಅದರಲ್ಲಿ 256 MB ಡೇಟಾ ಬರೋದು, 100 SMS ಫ್ರೀ, ಇಷ್ಟು ನಿಮಿಷ ಫ್ರೀ ಅಂತ ಬರೋದು. ಇದನ್ನೆಲ್ಲ ಹೇಳಿ ಕಸ್ಟಮರ್ಗೆ ಮಾರ್ತಿದ್ವಿ. ಎಷ್ಟು ಮಾರ್ತಾ ಇದ್ರಿ ಒಂದ್ ದಿವಸಕ್ಕೆ? ಒಂದ್ ದಿವಸಕ್ಕೆ 20-30 ಮಾರುವೆ ನಾನು. ನಿಮ್ಗೆ ಏನ್ ಟಾರ್ಗೆಟ್ ಇರ್ತಾ ಇತ್ತಾ? ಟಾರ್ಗೆಟ್ 100% ಇರ್ತಿತ್ತು. ಎಷ್ಟು? 50 ಮಾರ್ಬೇಕು ಅಂತ. 50. ನಾನು ಒಂದು 20-30 ಅಂತೂ 100% ರೀಚ್ ಮಾಡುವ. ಅಷ್ಟು ಚಂದಲ್ಲಿ ನಾನೇ ಜಾಸ್ತಿ ರೀಚ್ ಮಾಡ್ತಾ ಇದ್ದೆ. ಅದೇ ನಿಮ್ ಫಸ್ಟ್ ಕೆಲಸ? ಅದೇ ಫಸ್ಟ್ ಕೆಲಸ. ಎಷ್ಟು ಸ್ಯಾಲ್ರಿ? 8,000 ಕೊಡ್ತೀನಿ ಅಂತಿದ್ರು ಒಂದು ತಿಂಗಳಿಗೆ. 2.5 ತಿಂಗಳು ಮಾಡಿದೆ ಸಪ್ಲಿಮೆಂಟ್ರಿ ಕಟ್ಟೋವರೆಗೂ. 2.5 ತಿಂಗಳಿಗೆ ಸೇರ್ಸಿ 4,500 ಕೊಟ್ಟಿದ್ರು. ಹೇಗೆ 8,000 ಕೊಡ್ಬೇಕಾಯ್ತಾನೆ ಅದರಲ್ಲೂ? ಸರಿ, ಓಕೆ. ಅದೇನು 4,500 ಬಂತು, ಏನು ತಗೊಂಡ್ರಿ ಆ 4,500? 4,500ದಲ್ಲಿ ಏನೋ ತಗೊಳ್ಳಿಲ್ಲ. ಫಸ್ಟ್ ಸಪ್ಲಿಮೆಂಟ್ರಿ ಕಟ್ಟಿದೆ. ಸಪ್ಲಿಮೆಂಟ್ರಿ ಕಟ್ಟಿರಲಿಲ್ಲ, ಅವಾಗ ನಮ್ಮ ಹುಡುಗನ ಹತ್ರ ದುಡ್ಡು ಇಸ್ಕೊಂಡು ಸಪ್ಲಿಮೆಂಟ್ರಿ ಕಟ್ಟಿದ್ದೆ. ಅದಾದ್ಮೇಲೆ ಅವ್ನಿಗೆ ವಾಪಸ್ ಕೊಟ್ಟು ಇನ್ನು ಮಿಕ್ಕಿದ್ರಲ್ಲಿ 3,000 ರೂಪಾಯಿ ಟ್ಯೂಷನ್ ಫೀಸ್ ಸೇರ್ಕೊಂಡಿದ್ದಲ್ಲ, ಅವ್ರಿಗೂ ಹೇಳಿದ್ದೆ. ಅವ್ರಿಗೂ 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಮಿಕ್ಕಿದ್ದು ಟ್ಯೂಷನಲ್ಲಿ ಮಧ್ಯದಲ್ಲಿ ಇನ್ನೂ ಮಿಕ್ಕಿದ್ದು ಕೊಡಬೇಕಾಗಿತ್ತು, ಅವ್ರು ಕೊಟ್ಟೆ. ಓಕೆ, ಎಲ್ಲ ಓದಿಗೆ ಯೂಸ್ ಮಾಡಿದ್ದೀರಾ? ಆವಾಗ ಅದೇ ಇದ್ದಿದ್ದು, ಪಾಸ್ ಆಗ್ಬೇಕಷ್ಟೇ, ನೀನು ಏನಾದರೂ ಮಾಡು. ಆ ಒಂದು ಗ್ಯಾಪಲ್ಲಿ, ಆ ಫಸ್ಟ್ ಸ್ಯಾಲ್ರಿ ಬರೋ ಗ್ಯಾಪಲ್ಲಿ ಇದಾಗಿದ್ದು. ಅದಾದ್ಮೇಲೆ ನೆಕ್ಸ್ಟು ಭರ್ಜರಿ ದುಡ್ಡು ಮಾಡಕ್ಕೆ ಶುರು ಮಾಡ್ಬಿಟ್ಟೆ. ನೆಕ್ಸ್ಟ್ ಕ್ವಶನ್ ಅದೇನೆ. ಹರ್ಷಿತ್ ಅವ್ರು ಕೇಳ್ತವ್ರೆ, ಹೌ ಡಿಡ್ ಯು ಬಿಲ್ಡ್ ಯುವರ್ ಕಿಂಗ್ಡಮ್? ಐ ಮೀನ್ ಹೌ ಡಿಡ್ ಯು ಮ್ಯಾನೇಜ್ ಟು ಕಮ್ ಟಿಲ್ ಹಿಯರ್? ಹೆಂಗೆ ಅಂತ ಹೇಳಿದ್ರೆ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಯಾವಾಗ ನೀವು ಕಷ್ಟ ಅನ್ನೋದು ನೋಡ್ತಿರಲ್ಲ, ಕಷ್ಟ ಅನ್ನೋದು ನೋಡ್ಬೇಕಾದ್ರೆ ನಿಂಗೆ ಏನಾದರೂ ಒಂದು ಮಾಡ್ತಾನೆ ಇರ್ಬೇಕು ಅನ್ಸ್ತಾ ಇದೆ. ನಿಮ್ಮ ಲೈಫಲ್ಲಿ ಯಾರನ್ನ ಇನ್ಸ್ಪೈರ್ ಆಗಿದ್ರಾ? ಏನೋ ಕಷ್ಟನೇ ಇನ್ಸ್ಪೈರು. ನೀನೊಂದ್ಸರಿ ಲೈಫ್ ನೋಡ್ಬಿಟ್ಟಿದ್ಯಾ, ನೀನು ಮುಂದಕ್ಕೆ ಹೋಗ್ಬೇಕು ಹೊರತು ಹಿಂದಕ್ಕೆ ಬರೋಕ್ಕಾಗಲ್ಲ. ಇವಾಗ ನೀನೆಲ್ಲ ಚೆನ್ನಾಗಿದ್ದೆ, ಎಲ್ಲ ಮಾಡಿದೆ, ನಿನ್ನ ಹತ್ರ ದುಡ್ಡಿಲ್ಲ, ನಿನ್ಗೆ ಅದು ಬೇಕು ಇದು ಬೇಕು ಶೋಕಿ ಅನ್ನೋದು ಬಂದಮೇಲೆ ನೀನು ಏನಾದರೂ ಮಾಡಲೇಬೇಕು. ಒಂದು ನೀನು ತಲೆ ತೆಗೆಸ್ ಕೆಲಸ ಮಾಡಬೇಕು, ಇಲ್ಲ ತಲೆ ಹೊಡಿಬೇಕು. ಇವಾಗ ನೀನು ತಲೆ ಹೊಡೆದ್ರೆ ನಿನ್ಗಂತೂ 100% ಬೆಲೆ ಇರಲ್ಲ. ಅದಂತೂ ನಮ್ಮ ಕೈಲಿ ಆಗಲ್ಲ. ಏನಾದರೂ ನೀನು ಕಷ್ಟಪಟ್ಟು ತಲೆ ಉಪಯೋಗಿಸಿ ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ರೆ 100% ಏನಾದರೂ ಒಂದು ಆಯ್ತೈತೆ. ಅದು ಇದು ಮಾಡಿಲ್ಲ, ಏನು ಸಿಗ್ತೈತೆ ಎಲ್ಲ ಮಾಡಿರೋದು PUC ಆದಮೇಲೆ ದುಡ್ಡು ಮಾಡೋಕ್ಕೆ. PUC 1 ವರ್ಷ ಫೇಲ್ ಆಗೋ ಟೈಮಲ್ಲಿ ಒಂದು 5-10 ಲಕ್ಷ ದುಡ್ಡು ಮಾಡಿಕೊಂಡ್ಬಿಟ್ಟಿದೆ. ಓಹೋ, ಕ್ರೇಜಿ. ಅವಾಗೆ 5 ಲಕ್ಷ? ಓಹೋ, ಪಾಸ್ ಮಾಡ್ಸೋಕ್ಕೆ 2 ಲಕ್ಷ 2.5 ಲಕ್ಷ ಕೊಟ್ಟಿದೆ. ಬಡ್ಡಿ ಪಾಸೇ ಆಗಲಿಲ್ಲ. 2 ಲಕ್ಷ ಕೊಟ್ಟರು. 2.5 ಲಕ್ಷ ಕೊಟ್ಟಿದ್ದೆ ಅವಾಗ್ಲೇನೆ. ಎಲ್ಲ ಮಾಡಿ ಶೋಕಿ ಮಾಡಿ. ನಿಮ್ಮ ಲೈಫಲ್ಲಿ ಯಾರನ್ನ ಇನ್ಫ್ಲುಯೆನ್ಸ್ ಮಾಡಿದಾರ ನಿಮಗೆ ಈ ವ್ಯಕ್ತಿ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು? ಯಾರು ಇಲ್ಲ ಬಿಡು ಆ ಥರ. ಯಾರು ಇನ್ಫ್ಲುಯೆನ್ಸು ಇಲ್ಲ. ಎಲ್ಲ ಉಗಿತಾನೆ ಇದ್ರು. ಹಾಳಾಗ್ಬಿಟ್ಟವನು ಇವನು, ಚಪ್ಪರ್ ಬಿದ್ದೋಗ್ಬಿಟ್ಟವನೇ ಅಂತ. ಬಾಯಿ ತೆಗೆದ್ರೆ ಬೈತಾ ಇರೋದಷ್ಟೇ. ನಮಗೆ ಬೈಸ್ಕೊಂಡೇ ಬಂದಿರೋದು ಗುರು, ಹೊಗಳಿಸ್ಕೊಂಡು ಬಂದೇ ಇಲ್ಲ. ಇವಾಗ ಹೊಗಳಿಕೆನ ನೋಡ್ತಾ ಇದ್ದೀನಿ ನನ್ನ ಲೈಫಲ್ಲಿ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಭವಾನಿ ಅವ್ರ ಕಡೆಯಿಂದ. ಅಣ್ಣ, ನಿಮಗೆ ಅಕ್ಕ ತಂಗಿ ಯಾರಾದ್ರೂ ಇದ್ದಾರೆ? ತಂಗಿ ಇದ್ದಾಳೆ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ರಿಯೇಟಿವ್ ದಿವ್ಯಾನ್ ಅವ್ರ ಕಡೆಯಿಂದ. ನೀವು ಮದುವೆ ಯಾವಾಗ ಆಗ್ತೀರಾ? ಊರು ಹೋಗು ಅಂತೈತೆ, ಕಾಡ್ ಬಾ ಅಂತೈತೆ. ಮದುವೆ ಎಲ್ಲಾ ವ್ಲಾಗ್ಸ್ ಅಲ್ಲಿ ಇದನ್ನ ಹೇಳ್ತಾ ಇದ್ರೆ, ಮದುವೆ ಆಗಿ ಯಾರು ಖುಷಿ ಆಗೋರು? ಹೇಳೋ ಮದುವೆ ಆಗಿ ಯಾರು ಖುಷಿ ಆಗೋರು? ನೋಡ್ರಿ, 30 ವರ್ಷ ಆಗಿ ನಿನಗೆ ಮದುವೆ ಆಗಿಲ್ಲ, ನಾನೇನಕ್ಕೋ ಮದುವೆ ಆಗ್ಲಿ. ನಾವು ಹಂಟಿಂಗ್ ಅಲ್ಲಿ ಇದೀವಿ ಸರ್, ನಾವು ಮದುವೆ ಆಗ್ತೀವಿ ಸರ್. ಹಂಟಿಂಗ? ಓ, ನೀವ್ ಹೇಳಿ ಇವಾಗ. ನಮಗ್ ಬೇಡಪ್ಪ. ಫಸ್ಟ್ ಆಫ್ ಆಲ್ ಗೈಸ್, ನನಗೆ ನಾನೇ ನೋಡ್ಕೊಳಕಾಯ್ತಲ್ಲ ಸರ್. ಎಷ್ಟೊಂದ್ ಜನ ಹಾರ್ಟ್ ಬ್ರೇಕ್ ಮಾಡಬೇಡಿ ಸರ್. ನನ್ನ ಖರ್ಚು ನಾನೇ ನೋಡ್ಕೊಳಕಾಯ್ತಲ್ಲ. ನನ್ನ ಟೈಮ್ ನನಗೆ ನನ್ನ ಟೈಮ್ ಕೊಟ್ಕೊಳಕಾಯ್ತಲ್ಲ. ಇನ್ನು ನನ್ನ ಹೆಂಡತಿಗೆ ಎಲ್ಲಿಂದ ಟೈಮ್ ಕೊಡ್ಲಿ? ಮದುವೆ ಆದ್ರೆ ಆಗಲ್ಲ ಮಗ, ಕೇಳು, ಆಗಲ್ಲ ಸರ್. ಉಪೇಂದ್ರದವ್ರೇ ಹೇಳಿದ್ರು ಎಲ್ಲ ಓಕೆ ಮದುವೆ ಯಾಕಂತ. ಅವರೇ ಮದುವೆ ಮಾಡ್ಕೊಂಡು 2 ಮಕ್ಳು ಮಾಡೋರೆ. ಅವ್ರು ಮಾಡ್ಕೋತಾರಪ್ಪ, ಅವ್ರ ಹತ್ರ ದುಡ್ಡಿತ್ತು ಮಾಡ್ಕೋತಾರೆ. ಇವಾಗ ನಮಗ್ ನಾವು ನೋಡ್ಕೊಳಕ್ಕಾಗಲ್ಲ, ನಮಗ್ ನಾವು ಟೈಮ್ ಕೊಡಕ್ಕಾಗಲ್ಲ ಅಂದ್ಮೇಲೆ ಅವ್ರಿಗೆ ಟೈಮ್ ಕೊಡ್ಬೇಕು. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಏನೇ ಆದ್ರೂ ಬೇಕು ಅವು ಇವು ಅಂತ ಹೇಳಿದ್ರೆ ತಂದು ಕೊಡೋದ್ರಿಂದ ಹಿಡಿದು, ಪ್ರೀತಿ ಕೊಡೋದ್ರಿಂದ ಹಿಡಿದು, ಕೇರ್ ಮಾಡೋದ್ರಿಂದ ಹಿಡಿದು ಎಲ್ಲ ಮಾಡಬೇಕು. ನಮಗೆ ಹಣ್ಣು ಕೇರ್ಕೊಳಕ್ಕೆ ಟೈಮ್ ಇಲ್ಲ. ಎಲ್ಲಿ ಕಡಿತೈತೆ ಅಂತ ಗೊತ್ತಾಯ್ತಾ ಇಲ್ಲ ಅಂತದ್ರಲ್ಲಿ ನೀನು ಬಿಡಿ. ಏನು ಒಪಿನಿಯನ್ ನಿಮ್ಗೆ ಮದುವೆ ಮೇಲೆ? ನಾನು ಸೆಟ್ಲ್ ಆಗೋವರೆಗೂ ಆಗಲ್ಲ, ಫುಲ್ ಅಂಕಲ್ ಆಗಿರೋಣ ಅಂತ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ಸೇಮ್ ದಿವ್ಯಾ ಅವ್ರ ಕಡೆಯಿಂದಾನೆ. ನೀವು ಯಾವಾಗಿಂದ RCBಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮತ್ತೆ ಸ್ಟೇಡಿಯಂಗೆ ಹೋಗಿ ಎಷ್ಟು ದಿನದಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ? ನೋಡಿ, RCB ಇಂದಾನೆ ಹಾಳಾಗಿದ್ದು ನಾನು. ಓಹೋ, ಹೆಂಗೆ ಅದು ಗೊತ್ತಲ್ಲ ನಿಮಗೆ? ಗೊತ್ತಿಲ್ಲ ಸರ್, ನನಗೆ ಗೊತ್ತಿದ್ರು ಜನಕ್ಕೆ ಗೊತ್ತಿಲ್ಲ ಸರ್. ಹೇಳಿ. RCB ಮೇಲೆ ದುಡ್ಡು ಹಾಕಿ ಹಾಳಾದೆ. ಓಕೆ, ಹಂಗೆ ದುಡ್ಡು ಹಾಕಿ ಅಂದರೆ ಹೇಳಿ ಸರ್, ಹೇಳಿ ದುಡ್ಡು ಹಾಕಿ ಅಂದರೆ. RCB ಮೇಲೆ ದುಡ್ಡು ಹಾಕಿ ಹಾಳಾದೆ. ಹೆಂಗೆ ಹಿಂಗೆ ಅಂತೆಲ್ಲ ಕೇಳಬಾರ್ದು ಅಷ್ಟೇ. RCB ಮೇಲೆ ದುಡ್ಡು ಹಾಕಿ ಹಾಳಾಗ್ದೆ, ಅದರಿಂದನೇ ದುಡ್ಡು ಸಂಪಾದನೆ ಮಾಡ್ಬೇಕಂತ ಫಿಕ್ಸ್ ಆದೆ. ಓಕೆ. ಎಷ್ಟು ಹಾಳಾದೆ, ಎಷ್ಟು ದುಡ್ಡು ಹಾಕಿ ಹಾಳು ಮಾಡ್ಕೊಂಡೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೂ ಗೊತ್ತಿಲ್ಲ. ಆ ದುಡ್ಡು ನನ್ನ ಹತ್ರ ಇದ್ದಿದ್ರೆ, ನಾನು ಸಂಪಾದನೆ ಮಾಡಿದ ದುಡ್ಡೆಲ್ಲ ಇವತ್ತು RR ನಗರದಲ್ಲಿ ನಾನು ಸೈಟ್ ತೊಗೋತಾ ಇದ್ದೆ.
ಆ ರೇಂಜಿಗೆ ಅಷ್ಟು ಕಳೆದಿದ್ದೀನಿ ಆರ್ ಸಿ ಬಿ ಮೇಲೇ, ಯಾರ ಮೇಲೂ ಅಲ್ಲ ಅಪ್ಪ, ಯಾರ ಮೇಲೂ ಅಲ್ಲ, ಆರ್ ಸಿ ಬಿ ಮೇಲೆ ಅಷ್ಟು ಕಳೆದಿರೋದು. ಇವತ್ತು ಗೆಲ್ತಾರೆ, ನಾಳೆ ಗೆಲ್ತಾರೆ, ಇವತ್ತು ಗೆಲ್ತಾರೆ, ನಾಳೆ ಗೆಲ್ತಾರೆ, ಇವತ್ತು ಗೆಲ್ತಾರೆ, ನಾಳೆ ಗೆಲ್ತಾರೆ ಅಂದ್ಕೊಂಡೆ ಇವತ್ತು ಗೆಲ್ಸ್ಬಿಟ್ಟಿದ್ದೀವಿ. ಫೈನಲಿ 18 ವರ್ಷ ಆದ್ಮೇಲೆ ಗೆಲ್ಸ್ಬಿಟ್ಟಿದ್ವಿ. ಇವಾಗ ಈ ಸರಿ ಹಾಕ್ಬಿಟ್ಟಿದ್ರೆ 2 ಸೆಟ್ ತಗೊಂಡಿರು. ಏನು ಮಾಡ್ತೀರಾ ಬಿಡಿ. ಅದನ್ನ ಬಿಟ್ಟಿದ್ದಕ್ಕೇನೆ ನೋಡಿ, ಆರ್ ಸಿ ಬಿ ಇಂದಾನೆ ಕೆಟ್ಟೆ, ಆರ್ ಸಿ ಬಿ ಇಂದಾನೆ ಉದ್ಧಾರ ಆದೆ. ಅದೊಂದು ಖುಷಿ ನನಗೆ, ಅದಂತೂ ಸಿಕ್ಕಾಪಟ್ಟೆ ಖುಷಿ. ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನಿಮ್ಗೆ ಆರ್ ಸಿ ಬಿ ಫ್ಯಾನ್ ಆಗಿರೋದ್ರಿಂದ? ಏನೋ ಒಂಥರ ಖುಷಿ, ಅದು ಹೇಳೋಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ಮಿಗ್ದವರೆಲ್ಲ ಬರೀ ಆರ್ ಸಿ ಬಿ ಅದು ಇದು ಬಾಂಡಿಂಗ್ ಅಂತ ಇರ್ತೈತೆ. ನೀನು ಒಂದು ಸರಿ ಆರ್ ಸಿ ಬಿ ಮೇಲೆ ಅಷ್ಟು ದುಡ್ಡು ಹಾಕಿ ನಿನ್ನ ಲೈಫೇ ಹಾಳು ಮಾಡ್ಕೊಂಬಿಟ್ಟಿರ್ತೀಯ ಆರ್ ಸಿ ಬಿ ಮೇಲೆ. ಇವತ್ತು ಅಂದರೆ ಅವಾಗ ಹೆಂಗಿತ್ತು ಗೊತ್ತಾಗ, ಹಾರ್ಟ್ ಬ್ಲಡ್, ಬಿಸಿ ರಕ್ತ, ಏನೋ ಒಂದು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಿಬಿಡ್ಬೇಕು ಅಂತ ಅಡ್ಡದಾರಿಗಳು ಹಿಡಿತಾ ಇದ್ದಿದ್ದು ರೀತಿಗಳು ಜಾಸ್ತಿ. ಅಂದರೆ ಅಡ್ಡದಾರಿಗಳಂದರೆ ಬೇರೆ ಥರ ಅಲ್ಲ, ಮಾಮೂಲಿ ಅವು ಇವು ಅಂತೆಲ್ಲ ಹಿಡಿತಾ ಇದ್ದಿದ್ದು ರೀತಿಗಳು ಜಾಸ್ತಿ. ಅದ್ರ ಮೇಲೆ ಆರ್ ಸಿ ಬಿ ಬೇರೆ. ಯಾರು ಸವಸ ಮಾಡಿ ಇವೆಲ್ಲ ಕಲ್ತಿದ್ದು? ಯಾರೋ ಇದ್ರು ಬೇವರ್ಸಿ ನನ್ನ ಮಕ್ಕಳು, ಇನ್ನೂ ಅವರೇ ಬಿಡ್ರಿ. ಅವ್ರ ಸವಾಸಗಳು ಮಾಡಿದ್ದು ಆರ್ ಸಿ ಬಿ ಮೇಲೆ ಹಾಕಿದ್ದು ದುಡ್ಡು, ಅವರು ಗೋವಿಂದ ಅಂದಿದ್ದು. ಆಮೇಲೆ ಫಿಕ್ಸ್ ಆದೆ ಇವೆಲ್ಲ. ನಮ್ಮಮ್ಮ ಸಾರಿ ಹೇಳೋ, ನಮ್ಮಮ್ಮಗೆ ಗೊತ್ತಾಗ್ಬಿಡೋದು ಇವ್ನು ಏನೋ ಮಾಡ್ತಾವನೆ, ಇವ್ನ ಮಕ್ಕ ನೋಡಿದ್ರೆ ಹಿಂಗಿಲ್ಲ ಅಂತ. ನಮ್ಮಮ್ಮ ನೀನು ಜಾತಕದಲ್ಲಿ ಅದು ಬರ್ದಿಲ್ಲ, ಜೂಜು ನಿಂಗೆ ಆಗಲ್ಲ ಅಂತ ಕ್ಲಿಯರಾಗಿ ಹೇಳಿದ್ರು. ಅದು ನನಗೆ ಹೇಳ್ತಾನೆ ಇದ್ರು, ನಾನು ಕೇಳ್ತಾನೆ ಇದ್ದೆ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡೆ, ಒಂದು ಸರಿ ಸುಟ್ಕೊಂಡೆ. ಯಾವ ರೇಂಜಿಗೆ ಸುಟ್ಕೊಂಡೆ ಅಂದರೆ ಎಷ್ಟೊಂದು ಸಾಲ ಆಗ್ಬಿಟ್ಟಿತ್ತು, ಅದನ್ನು ತೀರ್ಸೋಕ್ಕಾಯ್ತಲ್ಲ, ಬಿಡೋಕ್ಕಾಯ್ತಲ್ಲ. ಆ ರೇಂಜ್ಗೆ ಆದಾಗ ಫಿಕ್ಸ್ ಆಗ್ಬಿಟ್ಟೆ, ಇದು ಹಿಂಗಾಗಲ್ಲ ಇದು. ಮತ್ತೆ ಇನ್ನೊಂದು ಎಷ್ಟೋ ಜನ ಫ್ಯಾನ್ಸ್ ಇರ್ತಾರೆ, ಎಷ್ಟೊಂದು ಜನಕ್ಕೆ ಆಪರ್ಚುನಿಟಿ ಸಿಗೋದಿಲ್ಲ ಸ್ಟೇಡಿಯಂಗೆ ಹೋಗೋದಕ್ಕೆ. ನೀವು ಹೆಂಗೆ ಎಲ್ಲ ಮ್ಯಾಚ್ಗೂ ಹೋಗ್ತೀರಾ, ಸಪೋರ್ಟ್ ಮಾಡ್ತೀರಾ ಸ್ಟೇಡಿಯಂಗೆ? ಎಷ್ಟೊಂದು ಜನ ಅದೇ ಕ್ಯೂರಿಯಾಸಿಟಿ, ಹೆಂಗಯ್ಯ ಹೋಯ್ತಾನೆ ಅವಯ್ಯ ಎಲ್ಲ ಮ್ಯಾಚ್ಗೂ ಹೋಯ್ತಾನೆ, ಅದು ಬೆಂಗಳೂರಲ್ಲ ಬೇರೆ ಸ್ಟೇಟಲ್ಲಿ ನಡೆದ್ರು ಹೋಯ್ತಾ ಇದ್ದೀರಾ, ಹೆಂಗೆ ಅವೆಲ್ಲ? ಅದು ಹಂಗೆ ಹೆಂಗೆ ಹೇಳ್ರಿ, ಅವ್ರಿಗೂ ಗೊತ್ತಾಗುತ್ತೆ. ಅದೊಂದ್ಸರಿ ನಿಮ್ಗೆ ಅದು ಬಂದಾಗ ಇಟ್ಸ್ ನಾಟ್ ಅಬೌಟ್ ಹೆಂಗೆ ಅಂತಲ್ಲ, ನಿಮ್ಗೆ ಆ ಕ್ರೇಜು, ಆ ಫ್ಯಾನಿಸಮ್ ಇದ್ರೆ, ಫ್ಯಾಂಡಮ್ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆ ದುಡ್ಡು ಅದೆಲ್ಲ ಹಂಗಂಗೆ ಬರ್ತಾ ಇರುತ್ತೆ. ಹಂಗಂಗೆ ಇವಾಗ ಒಂದು ಫಿಕ್ಸು, ಈ ಮ್ಯಾಚ್ಗೆ ಹೋಗ್ಬೇಕು, ನೆಕ್ಸ್ಟ್ ಮ್ಯಾಚ್ಗೆ ಎಷ್ಟು ದುಡ್ಡು ಬೇಕು, ಫ್ಲೈಟ್ಗೆ ಎಷ್ಟು ದುಡ್ಡು ಬೇಕು ಅಂತ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ. ಅದಕ್ಕೇನಾದರೂ ಒಂದು ಡೀಲ್ ಮಾಡ್ಕೋತೀನಿ, ಹೋಯ್ತಾ ಇರ್ತೀನಿ. ಅಣ್ಣನ ಆಶೀರ್ವಾದದಿಂದನೇ ನಾನು ಹೋಗಿದ್ದು ಫಸ್ಟ್ ಟೈಮ್ ಫ್ಲೈಟಲ್ಲಿ. ಎಲ್ಲ ಆರ್ ಸಿ ಬಿನೇ. ನಮ್ಮ ಫ್ರೆಂಡ್ಶಿಪ್ ಬರೀ ಆರ್ ಸಿ ಬಿಂದನೇ ಸ್ಟಾರ್ಟ್ ಆಗಿದ್ದು. ಆರ್ ಸಿ ಬಿ ನೆಕ್ಸ್ಟ್ ಎವರ್ ಗ್ರೇಟ್ಫುಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.